ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಬಿಳ್ಳೂರಿನ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಿಸಿ, ಸುಕ್ಷೇತ್ರ ಕಕಮರಿಯ ಜ್ಞಾನ ಕುಟೀರದ ಮೂಲ ಪುರುಷರಾದಂತಹ ಪರಮ ಪೂಜ್ಯ ಆದಿ ಜಗದ್ಗುರು ಕಾಡಸಿದ್ದೇಶ್ವರರನ್ನು ಸ್ಮರಿಸಿ, ಹಾಗೆಯೇ ಪರಮ ಪೂಜ್ಯ ಸಮರ್ಥ ಸದ್ಗುರು ಗುರುಲಿಂಗ ಜಂಗಮ ಮಹಾರಾಜರನ್ನು ಸ್ಮರಿಸಿ, ಅದರಂತೆ ಪರಮ ಪೂಜನೀಯ ಸಮರ್ಥ ಸದ್ಗುರು ಭಾವು ಸಾಹೇಬ್ ಮಹಾರಾಜರನ್ನು ಸ್ಮರಿಸಿ, ಶಾಂತಿ ಕುಟೀರ ಕನ್ನೂರದಲ್ಲಿ ತಮ್ಮ ಸಾಧನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮೂಲ ಕಾರಣೀಕರ್ತರಾದಂತಹ ಸಮರ್ಥ ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜರನ್ನು ಸ್ಮರಿಸಿ, ಅದರಂತೆ ಪರಮ ಪೂಜ್ಯ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರನ್ನು ಭಕ್ತಿಯಿಂದ ಸ್ಮರಿಸಿ, ಇವತ್ತಿನ ಈ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿ ಶ್ರೀ ಕ್ಷೇತ್ರದ ನೇತೃತ್ವ ವಹಿಸಿರುವ ಹಿರಿಯರು, ಅನುಭಾವಿಗಳು, ಆಧ್ಯಾತ್ಮ ಜೀವಿಗಳಾದಂಥ ಪೂಜ್ಯರಾದ ತಾರಾಚಂದ್ ಮಹಾರಾಜರಿಗೆ ವಂದಿಸಿ, ಹಾಗೆ ಈರ್ವರು ಆಧ್ಯಾತ್ಮಿಕ ಜಿಜ್ಞಾಸು ಹಿರಿಯರಿಗೂ ವಂದಿಸಿ, ತಮ್ಮೆಲ್ಲರಿಗೂ ಭಕ್ತಿಯ ನಮಸ್ಕಾರಗಳು. ನಾವೆಲ್ಲರೂ ಅಧ್ಯಾತ್ಮ ತತ್ವವನ್ನು ತಿಳಿಯಬೇಕು. ಆಗ ಮಾತ್ರ ನಮಗೆ ನಿಜವಾದಂತಹ ಶಾಂತಿ ಸಮಾಧಾನಗಳು ಸಿಗಲಿಕ್ಕೆ ಸಾಧ್ಯ. ಈ ವಿಶ್ವದಲ್ಲಿ ಎರಡು ರೀತಿಯ ಅನುಭವಗಳದಾವು. ಒಂದು ಇಂದ್ರಿಯಾರ್ಥ ಸನ್ನಿಕರ್ಷದಿಂದ ಉಂಟಾಗುವಂತಹ ಅನುಭವ, ಇಂದ್ರಿಯಾನುಭವ ಅಂತ ಕರೀತಾರೆ. ಕಣ್ಣು ಇದೊಂದು ಇಂದ್ರಿಯ, ರೂಪ ಇದೊಂದು ವಿಷಯ. ಕಣ್ಣ ಮತ್ತು ರೂಪ ಇವೆರಡರ ನಡುವೆ ಸನ್ನಿಕರ್ಷ ಸಂಬಂಧ ಏರ್ಪಟ್ಟಾಗ ರೂಪದ ಜ್ಞಾನ, ರೂಪ ವಿಷಯದ ಅನುಭವ ನಮಗಾಗುತ್ತದೆ. ಹಾಗೆಯೇ ಕಣ್ಣ, ಕಿವಿ ಮೊದಲಾಗಿ ಪಂಚ ಜ್ಞಾನೇಂದ್ರಿಯಗಳಿಂದ ಮನುಷ್ಯನಿಗೆ ಏನು ಈ ಪಂಚ ವಿಷಯಗಳ ಜ್ಞಾನ ಅನುಭವ ಏನಾಗ್ತದಲ್ಲ, ಇದಕ್ಕೆ ಪ್ರಪಂಚದ ಅನುಭವ ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಾವು ಪ್ರಪಂಚ ಮಾಡ್ತೀವಿ, ಇದರ ಅರ್ಥ ಏನು ಅಂದರೆ ಇವ 5 ವಸ್ತುಗಳನ್ನು, ವಿಷಯಗಳನ್ನು ಅನುಭವಿಸ್ತೀವಿ. ಶಬ್ದವನ್ನು ಕೇಳ್ತೀವಿ, ಸ್ಪರ್ಶವನ್ನು ಮಾಡ್ತೀವಿ, ಆ ಬಳಿಕ ರೂಪವನ್ನು ನೋಡ್ತೀವಿ, ರಸವನ್ನು ರುಚಿ ನೋಡ್ತೀವಿ, ಗಂಧವನ್ನು ಆಘ್ರಾಣಿಸ್ತೀವಿ. ಇಷ್ಟು ಬಿಟ್ಟರೆ ಪ್ರಪಂಚದಲ್ಲಿ ಏನಿಲ್ಲ. ಇದು ಒಂದು ಅನುಭವ. ಇದಕ್ಕೆ ಪ್ರಾಪಂಚಿಕ ಅನುಭವ, ಭೌತಿಕವಾದ ಅನುಭವ, ಅತ್ಯಂತ ಸಾಮಾನ್ಯ ಅನುಭವ ಅಂತ ಇದಕ್ಕೆ ಕರೀತಾರೆ. ಇನ್ನು ವಿಶೇಷವಾದಂತಹ ಅನುಭೂತಿ ಅಂತ ಕರೀತಾರೆ ಅದಕ್ಕೆ. ಅದು ಯಾವುದು ಅಂದ್ರೆ ಇಂದ್ರಿಯಾತೀತವಾದ, ಮನಸ್ಸನ್ನು ಮೀರಿರುವ, ಬುದ್ಧಿಗೆ ಅತೀತವಾದಂತಹ ಆತ್ಮಾನುಭೂತಿ. ಅದನ್ನು ಮನುಷ್ಯ ಸಾಧನೆ ಮಾಡಿ ಅದನ್ನೇನು ಅನುಭವಿಸುವುದಲ್ಲ, ಸ್ವಯಂ ಸಾಕ್ಷಾತ್ಕಾರ. ನಾನು ಯಾರೋ ಅದನ್ನು ಅರಿತುಕೊಂಡ್ರೆ ಆ ಮನುಷ್ಯನಿಗೆ ಆತ್ಮಾನುಭೂತಿ ಉಂಟಾಗ್ತದೆ. ಈ ಇಂದ್ರಿಯಗಳ ಅನುಭವದಿಂದ ಮನುಷ್ಯನಿಗೆ ದುಃಖ ಉಂಟಾಗ್ತೈತಿ, ಸುಖ ಉಂಟಾಗ್ತೈತಿ. ನಮಗೆ ಎಷ್ಟೇ ರುಚಿಯಾದ ಪದಾರ್ಥವನ್ನು ನಾವು ಉಂಡಿವಂದ್ರೂ ತುಸು ಹೆಚ್ಚಿಗಾಯ್ತಂದ್ರೆ ಅದೇ ರುಚಿಯಲ್ಲಿ ನಮಗೆ ದುಃಖ ಕಾಣ್ಲಿಕ್ಕೆ ಚಾಲು ಆಗ್ತದೆ.
ಹೋಳಿಗೆ ತುಪ್ಪ ಯಾವಾಗ ಚಲೋ? ಯಾವಾಗ ಮೊದಲನೇ ಹೋಳಿಗೆ ಇರ್ತೈತಿ, ಹಸುನೂ ನಮಗಾಗಿರಬೇಕು, ಶುಗರದು ಏನೂ ಇರಬಾರ್ದು. ಮತ್ತು ಆವಾಗ ಹೋಳಿಗೆ ಜೋಡಿ ತುಪ್ಪ ಹಾಕಿ ನೀಡಿದ್ರಂದ್ರೆ ಭಾಳ ಸಂತೋಷ ಆಕ್ಕತಿ, ರುಚಿ ಅಂತ ಅನ್ನಿಸ್ತೈತಿ. ಎರಡನೇ ಹೋಳಿಗೆನೂ ಉಣ್ತಾನೆ. ಭಾಳ ಒತ್ತಾಯ ಮಾಡಿ ಮಗ್ಗಲಿದ್ದಂತಹ ಜನ ಮೂರನೇ ಹೋಳಿಗೆ ನೀಡಿದರು ಅಂದ್ರೆ ಆ ಹೋಳಿಗೆಯಲ್ಲಿ ಇವನಿಗೆ ದುಃಖ ಕಾಣ್ಲಿಕ್ಕೆ ಚಾಲೂ ಆಗ್ತದೆ. ಸ್ವಲ್ಪ ಹೆಚ್ಚಾಯಿತು ಅಂದ್ರೆ ದುಃಖ ಅಂತ ಅನ್ನಿಸ್ತದೆ, ಹಿತಮಿತವಾಗಿತ್ತು ಅಂದ್ರೆ ತಾತ್ಕಾಲಿಕ ಸುಖವಾಗಿರ್ತದೆ. ರುಚಿ ಎಲ್ಲಿಯವರೆಗೆ? ತಾಟ್ನಾಗಿರಾಗನೂ ಸುಖ ಅಲ್ಲ ಹೋಳಿಗೆ, ಒಳಗೆ ಹೋದ ಬಳಕು ಸುಖ ಅಲ್ಲ. ನಾಲಿಗೆ ಮೇಲೆ ಎಷ್ಟು ಅಲ್ಪ ಕಾಲದವರೆಗೆ ಐತ್ಲ ಅಲ್ಲಿವರೆಗೆ ಅಷ್ಟೇ. ಇಷ್ಟು ತಾತ್ಕಾಲಿಕವಾಗಿ ಕ್ಷಣಭಂಗುರವಾಗಿ ಇರುವಂತಹ ಈ ಪ್ರಾಪಂಚಿಕ ಸುಖವನ್ನು ನಂಬಿರುವಂತಹ ಮನುಷ್ಯನೇ ಪ್ರಾಪಂಚಿಕ. ಯಾವ ಮನುಷ್ಯನಿಗೆ ನಿಜವಾದಂತಹ ಆನಂದದ ಸೂತ್ರ ಮೂಲ ಎಲ್ಲದ ಅಂತ ಗೊತ್ತಿಲ್ಲಲ್ಲ, ಆ ಮನುಷ್ಯ ಈ ಸಾಮಾನ್ಯ ಸುಖಕ್ಕೆ ಬೆನ್ನು ಹತ್ತಿ ಹೋಗ್ತಾನೆ. ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನಿದ್ದರೇ ಏನದ? ಶರೀರದಲ್ಲಿ ತಾಕತ್ತಿದ್ದೇನು ಉಪಯೋಗ ಇಲ್ಲ, ಅಂತಹ ಒಂದು ರೂಪ ಸೌಂದರ್ಯ ಇದ್ದರೂ ಉಪಯೋಗ ಇಲ್ಲ. ನಮ್ಮಲ್ಲಿ ಬಹಳ ಶ್ರೇಷ್ಠವಾದ ವಿದ್ಯಾ ಇದ್ದು ಉಪಯೋಗ ಇಲ್ಲ, ಕೌಶಲ ಇದ್ದ ಉಪಯೋಗ ಇಲ್ಲ, ಶೂರತನ ವೀರತನ ಇದ್ರೂ ಉಪಯೋಗವಿಲ್ಲ. ಯಾಕೆ ಅಂದ್ರೆ ನಿಜ ಬೋಧೆಯೊಂದಿಲ್ಲದಿರೆ, ನಿಜ ಬೋಧೆ ಅಂದ್ರೆ ತನ್ನ ಆತ್ಮದ ಜ್ಞಾನ ತನಗಾಗದೆ ಹೋದ್ರ, ತಾನು ಯಾರೋ ಅದರ ಮೂಲ ಪರಿವೇ ಇವನಿಗೆ ಇಲ್ಲದೆ ಹೋದ್ರ, ಈಗ ನಾವೇನೇನು ತಿಳ್ಕೊಂಡಿದ್ದೀವಿ, ಏನೇನು ಸಾಧನ ಮಾಡಿದ್ದೀವಿ, ಅದೆಲ್ಲವೂ ನಿಷ್ಫಲವು ಅಂದ್ರೆ ವ್ಯರ್ಥ. ಯಾಕೆ ವ್ಯರ್ಥ ಅಂದ್ರೆ ಮೂಲತಃ ನಮ್ಮ ಸ್ವರೂಪದ ಅರಿವು ನಮಗಿಲ್ಲಲ್ಲ. ನಾವು ಯಾರದೀವಿ ಅಂತ ನಮಗೆ ಗೊತ್ತಿಲ್ಲ. ನಾವೇನು ತಿಳ್ಕೊಂಡಿದ್ದೀವಿ? ಈ ಮನೆಯಲ್ಲಿ ಇರುವಂಥವ ನಾ ಅಂಥೇಳಿ ತಿಳ್ಕೊಂಡಿದ್ದೀವಿ. ಗೃಹಸ್ಥ ಅಂದರೆ ಏನಪ್ಪ? ಗೃಹೇ ತಿಷ್ಠತಿ ಇತಿ ಗೃಹಸ್ಥ. ಯಾವ ಮನುಷ್ಯ ಮನೆ ಒಳಗೆ 4 ಗೋಡೆಯ ಮಧ್ಯದಲ್ಲಿ ವಾಸ ಮಾಡಿ ಇರ್ತಾನಲ್ಲ, ಅವನೇ ಗೃಹಸ್ಥ. ಗ್ರಹ ಅನ್ನುವಂಥ ಒಂದು ಉಪಾಧಿಯ ಒಳಗಡೆ ಯಾವಾತನು ವಾಸವಾಗಿರುವನೋ ಅವನೇ ಗೃಹಸ್ಥ. ಆ ಬಳಿಕ ನಿನ್ನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಒಂದು ಹೆಸರು ಹೇಳ್ತೀವಿ ನಾವು. ಮತ್ತು ನಿನಗೆ ಸಂಬಂಧಿಕರು ಯಾರದಾರ ಅಂದ್ರೆ ಒಂದು 4 ಮಂದಿ ಸಂಬಂಧಿಕರನ್ನು ತೋರಿಸ್ತೀವಿ. ನೀ ಏನು ಮಾಡಿದಿ ಜೀವನದಾಗ ಅಂದ್ರೆ ನಾ ಇಟ್ಟು ಸಾಲಿ ಕಲ್ತಾನೆ, ಇಂತಿಂಥ ಕೆಲಸ ಮಾಡೇನಿ ಅಂತ ಹೇಳ್ತಾನೆ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಇವನು ಗೃಹಸ್ಥನಲ್ಲ, ಇವನು ಮನೆಯಲ್ಲಿ ಇರ್ಲಕ್ಕೆ ಸಾಧ್ಯ ಇಲ್ಲ, ಇವನಿಗೊಂದು ಹೆಸರಿಲ್ಲ. ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದನು ಅಂಬಿಗರ ಚೌಡಯ್ಯ ನಿಜ ಶರಣನು. ಸಂಸಾರದ ಗುರುತನ ಯಾವನಿಗಿಲ್ಲವೋ ಅವನಿಗೆ ಹೆಸರು ಏನದ? ಆ ಬಳಿಕ ಸಂಬಂಧಿಕರು, ಇವ ಎಂದ ಹುಟ್ಟೇನೆ ಅಂತ ತಿಳ್ಕೊಂಡ ಅಂದ ಇವನಿಗೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹಂಗ ಮುಂದೆ ಬೇರೆ ಬೇರೆ ಸಂಬಂಧಗಳು ಬಂದಂಗ ಈ ಪ್ರಾಪಂಚಿಕ ಸಂಬಂಧಗಳು ಬಂದುವೇ ಹೊರತು ನಿಜವಾಗಿಯೂ ಇವನಿಗೆ ಯಾವುದೇ ರೀತಿಯಾದಂಥ ಹೆಸರುಗಳಿಲ್ಲ. ಆ ಬಳಿಕ ಮುಂದೆ ಹೇಳ್ತಾರ, ನಾವಿಲ್ಲಿ ತನಕ ಏನೇನು ಮಾಡಿದ್ದೀವಿ? ದೊಡ್ಡ ದೊಡ್ಡ ಡಿಗ್ರಿ ಅಷ್ಟು ಶಾಲೆ ಕಲ್ತಿದ್ದೀವಿ. ಎದಕ್ಕೆ ಕಲ್ತಿದ್ದೀವಿ? ಉಪಜೀವಿಕೆಗಾಗಿ ಕಲ್ತಿದ್ದೀವಿ ಅಷ್ಟ. ಹೊಟ್ಟೆ ತುಂಬು ಸಲುವಾಗಿ ಒಂದು ವಿದ್ಯೆ ಕಲ್ತಿದ್ದೀವಿ. 64 ವಿದ್ಯೆಗಳು ಪುರಾತನ ಭಾರತದಲ್ಲಿದ್ದು, ಈಗ ಆಧುನಿಕ ಕಾಲದಲ್ಲಿ ಸಾವಿರಾರು ಪ್ರಕಾರದ ವಿದ್ಯೆಗಳು, ಕಲೆಗಳು, ಕುಶಲತೆಗಳು, ಅನೇಕ ಪ್ರಕಾರದ ಬೌದ್ಧಿಕವಾದಂತಹ ವಿಕಾಸಗಳು, ಸಂಶೋಧನೆಗಳು ಎಲ್ಲ ವಿಕಾಸ ಆಗ್ಯಾವೆ. ಅಂದ್ರೂ ಇವೆಲ್ಲವುಗಳಿಂದ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಕೇಳಿದ್ರೆ ಸಾಮಾನ್ಯವಾದಂತಹ ಪ್ರಪಂಚ ಅಷ್ಟೇ. ಇದರಿಂದೇನು ವಿಶೇಷ ಜ್ಞಾನ ಆಗಂಗಿಲ್ಲ.
ಅಥ ಪರಾಯಯಾ ತದಕ್ಷರಂ ಅಧಿಗಮ್ಯತೆ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಅಪರಾವಿದ್ಯೆ ಅಂದ್ರೆ ವೇದಶಾಸ್ತ್ರಗಳಿಂದ ಹಿಡಿದುಕೊಂಡು ಶ್ರುತಿ ಸ್ಮೃತಿ ಅನೇಕ ಇತಿಹಾಸ ಪುರಾಣಾದಿ ಧರ್ಮ ಗ್ರಂಥಗಳೆಲ್ಲವೂ ಕೂಡ ನಾವು ಕಲಿಯುವಂತಹ ವ್ಯಾಕರಣಾದಿ ಸಮಸ್ತ ಶಾಸ್ತ್ರಗಳೆಲ್ಲವೂ ಅಪರಾವಿದ್ಯೆ, ಇವು ಪರಾವಿದ್ಯೆ ಅಲ್ಲ. ಅಥ ಪರಾ ಯಯ ತತ್ ಅಕ್ಷರಂ ಅಧಿಗಮ್ಯತೆ. ಉಪನಿಷತ್ ಹೇಳ್ತದ, ಯಾವುದು ಅವಿನಾಶಿಯಾದ ತತ್ವದ ಕುರಿತಾಗಿ ಹೇಳ್ತದಲ್ಲ ಅಂತಹ ಆತ್ಮವಸ್ತು ಒಂದೇ ಅಕ್ಷರ ವಸ್ತು. ಆ ಆತ್ಮದ ಜ್ಞಾನ ಯಾವನಿಗೆ ಉಂಟಾಗ್ತದಲ್ಲ ಅದಕ್ಕೇನಂತಾರ, ಪರಾವಿದ್ಯೆ ಅಂತ ಕರೀತಾರೆ. ನಾವೆಲ್ಲ ಭಾಳ ತಿಳ್ಕೊಂಡಿರ್ಬೋದು, ಆದ್ರೆ ಕಣ್ಣೀರು ಬರುವಂಥ ವಿದ್ಯೆ ಅದಾವೆ ಇವೆಲ್ಲ. ಕಣ್ಣೀರನ್ನು ಒರೆಸುವಂಥ ವಿದ್ಯೆ ಅಲ್ಲ. ಕಣ್ಣೀರು, ದುಃಖ, ಶೋಕ, ಚಿಂತೆ, ಭಯ ಇವು ಯಾವೂ ಬರಲಾರದಂಗೆ ಮಾಡುವಂಥ ಆತ್ಮವಿದ್ಯೆ ನಮ್ಮಲ್ಲಿಲ್ಲ. ಮಹಾತ್ಮರು ಎಂದಾದರೂ ಅಳ್ತಾರೇನು? ಅವರೆಂದರೆ ಚಿಂತೆ ಮಾಡ್ಕೋತ ಕೂಡ್ತಾರೇನು? ನಮ್ಮ ಹಂಗೆ ಸಾಮಾನ್ಯ ಜೀವನ ಕಳೀತಾರೇನು? ನಮ್ಮದು ಸಾಮಾನ್ಯ ಪ್ರಜ್ಞಾದೊಳಗೆ ನಾವು ಇಡೀ ಜೀವನ ಕಳೆದು ಬಿಡ್ತೀವಿ. ಏನಪ್ಪ, ಸಾಮಾನ್ಯ ದೇಹ ಪ್ರಜ್ಞೆಯಲ್ಲಿ ನಿಂತ ನಾವು ಇಡೀ ಜೀವನವನ್ನು ಕಳೆದು ಬಿಡ್ತೀವಿ. ಮನಸ್ಸಿನ ಸ್ತರದಲ್ಲಿ ನಿಂತ ನಮ್ಮ ಇಡೀ ಆಯುಷ್ಯವನ್ನು ಕಳೆದು ಬಿಡ್ತೀವಿ. ಕೆಲವೊಂದಿಷ್ಟು ಜನ ಬುದ್ಧಿಯ ಸ್ತರದಲ್ಲಿ ನಿಂತೇ ಇಡೀ ಆಯುಷ್ಯವನ್ನು ಕಳೆದು ಬಿಡುತ್ತಾರೆ. ಆದರೆ ಇವೆಲ್ಲವನ್ನು ಮೀರಿ ಸ್ವರೂಪಾನುಭೂತಿಯಲ್ಲಿ, ಸ್ವರೂಪ ಪ್ರಜ್ಞೆಯಲ್ಲಿ ಯಾರು ತಮ್ಮ ಆಯುರ್ಮಾನವನ್ನು ಕಳೀತಾರಲ್ಲ ಅಂಥವರಿಗೆ ಆತ್ಮಜ್ಞಾನಿಗಳು ಅಂತ ಕರೀತಾರೆ, ಸ್ಥಿತಪ್ರಜ್ಞ ಮಹಾತ್ಮರು ಅಂತ ಕರೀತಾರೆ. ಇಡೀ ಭೂಮಂಡಲದಲ್ಲಿ ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದರೆ, ಯಾವಾತನು ಬ್ರಹ್ಮವಿದ್ಯೆಯನ್ನು ತಿಳಿದುಕೊಂಡು ಬ್ರಹ್ಮವಾದಿ ಆಗ್ಯಾನಲ್ಲ, ಬ್ರಹ್ಮವಿದ್ವರಿಷ್ಠನಾಗ್ಯಾನಲ್ಲ, ಅವನೇ ಶ್ರೇಷ್ಠ. ಉಳಿದವರು ನಾವೆಲ್ಲ ಶ್ರೇಷ್ಠ ಅಲ್ಲ. ಯಾಕೆ ಅಂದರೆ ನಾವು ಹುಟ್ಟಿದೀವಂತ ತಿಳ್ಕೊಂಡಿದ್ದೀವಿ. ಹುಟ್ಟಿದೀವಂತ ತಿಳ್ಕೊಂಡ ಬಳಿಕ ಸಾಯ್ತೀವಿ. ನಾವು ಸಾಯಲಾರ್ದಂಗೆ ಇರಲಿಕ್ಕಾಗುವುದಿಲ್ಲ. ನಾವು ಮೃತ್ಯುಂಜಯರಲ್ಲ, ಅಮೃತಾತ್ಮರಲ್ಲ. ಯಾಕೆ ಅಂದರೆ ನಾವು ಅದನ್ನು ತಿಳ್ಕೊಂಡೇ ಇಲ್ಲ. ಉಪನಿಷತ್ತು ಹೇಳಿದಂತೆ ವಯಂ ಅಮೃತಸ್ಯ ಪುತ್ರಾಹ, ನಾವು ಎಂದೆಂದಿಗೂ ಸಾಯಲಾರದಂಥ ಆತ್ಮತತ್ವ ಅಂತ ನಾವು ತಿಳ್ಕೊಂಡೇ ಇಲ್ಲ. ಏನು ತಿಳ್ಕೊಂಡದೀವಿ? ನಮಗಿಟ್ಟು ವಯಸ್ಸಾತು. ಯಾರೇ ಬೇಕಾದವ್ರು ಕೇಳ್ರಿ, ವಯಸ್ಸೆಟ್ಟು ಅಂತ ಕೇಳಿದ್ರೆ ಪಟ್ನ ಹೇಳ್ತಾನೆ. ವಯಸ್ಸೆಷ್ಟು ಅಂತ ಕೇಳಿದ್ರೆ ನಾ ಹುಟ್ಟೇ ಇಲ್ಲ, ನನಗೆ ಹೆಂಗೆ ವಯಸ್ಸಾಕವತ್ತು ಒಬ್ಬರು ಹೊಳ್ಳಿ ಕೇಳಂಗಿಲ್ಲ. ಆ ಜ್ಞಾನನ ನಮಗಿಲ್ಲ. ನಾವೆಲ್ಲರೂ ಸಾಮಾನ್ಯವಾದ ಜ್ಞಾನವನ್ನು ಹೊಂದಿರುವುದರಿಂದ, ಈ ದೇಹದೊಂದಿಗೆ ಬಹಳಷ್ಟು ಅಂಟಿಕೊಂಡಿರುವುದರಿಂದ, ದೇಹದ ಪ್ರಜ್ಞೆ, ಈ ಲೋಕದ ಪ್ರಜ್ಞೆ ನಮಗೆ ಬಹಳ ಇರುವುದರಿಂದಾಗಿ ಯಾವುದು ಅವಿನಾಶಿ ಆಗ್ಯದಲ್ಲ ಅಂತಹ ನಮ್ಮ ಮೂಲ ಸ್ವರೂಪದ ಅರಿವ ನಮಗಿರಲಾರ್ದು ಹೋಗ್ತದೆ. ಆದ್ದರಿಂದ ಆತ್ಮವಿದ್ಯೆಯೇ ಶ್ರೇಷ್ಠ. ಎಷ್ಟ ಮಂದಿ ತಿಳಿಲಿ ಅವರು ಧನ್ಯರಾಗ್ತಾರೆ, ಕೃತಾರ್ಥರಾಗ್ತಾರೆ. ಯಾಕೆ ಅಂದರೆ ದುಃಖ ನಾಶಕವಾದಂಥ ವಿದ್ಯೆ ಯಾವುದು ಅಂದ್ರೆ ಆತ್ಮವಿದ್ಯೆ. ಜಗತ್ತಿನಲ್ಲಿ ಯಾರು ಪೂಜನೀಯರು, ಯಾರು ಶ್ರೇಷ್ಠರು ಅಂತ ಕೇಳಿದರೆ, ಯಾರನ್ನು ಆರಾಧನೆ ಮಾಡ್ತದೆ ಈ ಜಗತ್ತು ಸದಾಕಾಲ ಅಂತ ಕೇಳಿದರೆ, ಯಾರು ಅಂತಹ ಸ್ಥಿತಿಯನ್ನು ಪಡೆದರೋ, ಯಾರು ಸಮಾಧಿಸ್ಥರಾಗಿ ಅಖಂಡ ಬ್ರಹ್ಮಭಾವದಲ್ಲಿ ಇದ್ದರೋ ಅಂತಹ ಸಮರ್ಥ ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜರು, ಕಾಡಸಿದ್ದೇಶ್ವರ ಮಹಾರಾಜರು, ಗಣಪತರಾವ್ ಮಹಾರಾಜರು ಇವರನ್ನು ಸದಾಕಾಲ ಜಗತ್ತು ಆರಾಧಿಸ್ತದೆ. ಯಾಕೆ ಆರಾಧಿಸ್ತದೆ? ಅವರು ಸದಾಕಾಲ ಸ್ವರೂಪದ ಅನುಸಂಧಾನದಲ್ಲಿ ಮುಳುಗಿ, ವೇದಾಂತದಲ್ಲಿ ಒಂದು 3 ಸಾಧನ ಅದಾವು ಸ್ವರೂಪಾನುಸಂಧಾನ ಮಾಡುವುದಕ್ಕೆ. 3 ಹಂತದಲ್ಲಿ ಮುಕ್ತಿಯನ್ನು ಹೇಳ್ತಾರೆ ಇವರು ವೇದಾಂತದವರು.
ಯೋಗದವರು 8 ಮೆಟ್ಲ ಏರಂತ ಹೇಳ್ತಾರೆ, ಆದರೆ ವೇದಾಂತದವರು 3. ಏನಪ್ಪ? ಮೊದಲನೇದ್ದು, ಯಾರು ಅಂಥ ಬ್ರಹ್ಮಜ್ಞಾನಿಗಳದಾರಲ್ಲ ಅಂಥ ಗುರುಗಳ ಹತ್ತಿರ ಕೂತು ಕೇಳು, ಶ್ರವಣ ಮಾಡು. ಹೆಂಗೆ ಶ್ರವಣ ಮಾಡು ಅಂದ್ರೆ ಮಗ್ಗಲ ಜಗತ್ತೈತಿ ಅನ್ನೋದನ್ನೇ ಮರೆತು ಬಿಡು, ನನಗೊಂದು ಶರೀರ ಐತೆ ಅನ್ನೋದನ್ನು ಮರೆತು ಬಿಡು. ಶ್ರವಣಾಖ್ಯ ಸಮಾಧಿ ಹತ್ತಬೇಕು, ಅಷ್ಟು ತನ್ಮಯನಾಗಿ ಏಕಾಗ್ರನಾಗಿ ಮುಳುಗಿ ನೀನು ಕೇಳು ಅಂತ ಹೇಳ್ತಾರೆ. ಇದು ಶ್ರವಣ. ಇದು ಶ್ರವಣ ಬಲ ಅಷ್ಟೇನು ಸುಲಭ ಅಲ್ಲಿದು. ಮೊದಲಿನ ಕಾಲದಲ್ಲಿ, ವೇದ ಕಾಲದಲ್ಲಿ ಋಷಿಗಳೆಲ್ಲರೂ ಕೂಡ ಆ ದಿವ್ಯ ಧ್ಯಾನಾವಸ್ಥೆಯಲ್ಲಿ, ಸಮಾಧಿ ಅವಸ್ಥೆಯಲ್ಲಿ ಮುಳುಗಿ ಅವರ ಶ್ರೀಮುಖದಿಂದ ಏನು ಹರಿದು ಬಂತಲ್ಲ ಆ ಮಂತ್ರಗಳನ್ನು ಕೇಳಿಕೊಂಡು ಅದನ್ನು ಹೊಳ್ಳಿ ಹೇಳಿದ್ರಲ್ಲ, ಅವರೇ ಏಕಪಾಠಿ ಶಿಷ್ಯರು. ಅಷ್ಟು ಅವರಲ್ಲಿ ಶ್ರವಣ ಬಲ ಇತ್ತು. ಅದಕ್ಕೆ ಅವ್ರಿಗೇನಂತಾರ? ಮೇಧಾಶಕ್ತಿ ಸಂಪನ್ನರು. ಮೇಧ ಅನ್ನುವಂಥ ಸಾಮರ್ಥ್ಯ, ಬುದ್ಧಿಯಲ್ಲಿ ಗ್ರಹಣ ಸಾಮರ್ಥ್ಯ ಅಷ್ಟಿತ್ತು. ನಾವು ಕೇಳಕ್ಕೆ ಕೂತಿರ್ತೀವಿ, ಶರೀರ ಅಷ್ಟೇ ಇಲ್ಲಿರ್ತದೆ, ಮನಸ್ಸೆಲ್ಲಿ ಹೊಕ್ಕತ್ತೋ ಗೊತ್ತಿಲ್ಲ. ಹಿಂಗಾದ್ರೆ ನಮಗೆ ಎಂದಾದರೂ ಆತ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶ್ರವಣ ಬಲ ಭಾಳ ಬೇಕಾಗುತ್ತೆ. ಗುರುಗಳು ಉಪದೇಶ ಮಾಡುವಾಗ ಆ ಶಬ್ದದ ಜೊತೆಗೇನ ನಮ್ಮನ್ನು ಆ ಎತ್ತರಕ್ಕೆ ಅವರು ಏರಿಸ್ತಿರ್ತಾರೆ. ಆ ಬಳಿಕ ಮನನ, ಗುರುಗಳು ಹೇಳಿದರೂ ನಾವು ಕೇಳಿದ್ದೀವಿ. ಆ ಬಳಿಕ ಮನೆಗೆ ಹೋದ ಬಳಿಕ ಅದನ್ನು ಏನು ಹೇಳಿದ್ರಪ್ಪ ಅಂತ ಮನನ ಮಾಡ್ಕೋತಿರ್ಬೇಕು, ನೆನಪು ಮಾಡ್ಕೋತಿರ್ಬೇಕು, ಮೇಲೆ ಚಿಂತನೆ ಮಾಡ್ಕೋತಿರ್ಬೇಕು. ಆವಾಗ ಅದು ಏನರೇ ಆತ್ಮವಿದ್ಯೆ ಗಟ್ಟಾಕೈತಿ. ಇಲ್ಲಿ ಹೇಳಂಗೆ ಹೇಳಿದ್ರು ಮೂಲ ಆತ್ಮಜ್ಞಾನ ಎಲ್ಲ ಹೇಳಿರ್ತಾರೆ, ಅದನ್ನು ಬಿಟ್ಟು ನಮಗೆ ಕಥೆ ಅಟ್ಟ ನೆನಪು ಉಳಿದಿರ್ತಾವೆ. ಆ ಬಳಿಕ ಮನನ ಆಯಿತು. ಆದ ಬಳಿಕ ನಿಧಿಧ್ಯಾಸನ. ಆತ್ಮವಿದ್ಯೆ, ಆತ್ಮತತ್ವವೇ ನಿಧಿ. ಆ ಆತ್ಮವಿದ್ಯೆ, ಆನಂದ ನಿಧಿಯ ನಿರಂತರವಾದಂಥ ಧ್ಯಾನ, ನಿರಂತರವಾದಂಥ ಚಿಂತನ, ಅದರಲ್ಲೇ ತನ್ಮಯ ಆಗುವಂಥ ಅವಸ್ಥಾ ಬಂತು ಅಂದ್ರೆ ಅದು 3ನೇದ್ದು ನಿಧಿಧ್ಯಾಸ. ಇಂತಹ ಒಂದು ದಿವ್ಯ ಪರಂಪರೆಯನ್ನು ಕೊಟ್ಟು ಹೋದಂತಹ ಪರಮ ಪೂಜ್ಯರ್ಯಾರು ಅಂದ್ರೆ ಸಮರ್ಥ ಸದ್ಗುರು ಸಿದ್ದರಾಮೇಶ್ವರ ಮಹಾರಾಜರು, ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು, ಒಟ್ಟು ಈ ಪರಂಪರೆಯಲ್ಲಿರುವಂಥ ಮಹಾತ್ಮರು. ನಾವು ಯಾಕೆ ಇಲ್ಲಿ ಬರೋದಪ್ಪ? ಏನೋ ಸಂಜೆಗೆ ಸಮಯ ಆಗೈತಿ, ಈಗ ಒಂದು ಸಪ್ತಾಹ ಅಷ್ಟು ಮಾಡ್ತಾರೆ, ತಂಡ್ಯಾಗ ಎಲ್ಲಿ ಅಡುಗೆ ಮಾಡೋದು ಬಿಡ್ರಿ, ಅಲ್ಲೇ ಮಠಕ್ಕೆ ಹೋದ್ರೆ ಆಯ್ತು. ಹಿಂಗೆ ಬರೋದಲ್ಲ. ಇದರಿಂದ ಏನು ಲಾಭ ಆಗಂಗಿಲ್ಲ. ವರ್ಷ ಸಪ್ತಾಹಗಳು ಬರ್ತಾನೆ ಇರ್ತಾವ. ವರ್ಷ ಇಲ್ಲಿ ಮಹಾತ್ಮರು ಬರ್ತಾರೆ, ಪ್ರವಚನ ಹೇಳ್ತಾರೆ, ಹೋಗ್ತಾರೆ. ನಾನು ಎಷ್ಟು ಬದಲಾಗೇನೆ ಅಂತ ಇದನ್ನು ನೋಡೋದಿರ್ತೈತಿ. ಇಲ್ಲಿ ಸತ್ಸಂಗ ಅಂದರೆ ಏನು? ಒಂದು ಕನ್ನಡಿ ಇದ್ದಂಗೆದು. ನಮ್ಮ ಮನಸ್ಸು ಎಷ್ಟು ಸ್ವಚ್ಛ ಐತಿ, ಎಷ್ಟು ಹೊಲಸಾಗೈತಿ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಕನ್ನಡಿ ಇದು. ಪ್ರವಚನ ಅಂದ್ರೆ ಮನರಂಜನೆ ಅಲ್ಲ. ಪ್ರವಚನ ಅಂದ್ರೆ ಒಂದು ಸಾಮಾನ್ಯವಾದಂಥ ಶಬ್ದದ ಜಾಲ ಅಲ್ಲ. ಇದೇನು ಅಂದ್ರೆ ಮನುಷ್ಯನನ್ನು ಮಹಾತ್ಮನನ್ನಾಗಿ ಮಾಡುವಂಥ ದಿವ್ಯ ಶಕ್ತಿ ಸತ್ಸಂಗದಲ್ಲಿರ್ತದೆ. ಯಾಕೆ ಅಂದರೆ ಈ ಸತ್ಸಂಗವನ್ನು ಮಾಡಿ ಒಬ್ಬ ಅಂಗುಲಿ ಮಾಲ, ಒಬ್ಬ ದರೋಡೆಕೋರ ಬುದ್ಧನ ದರ್ಶನ ಮಾತ್ರದಿಂದ ಮಹಾ ಸಂತನಾದ. ಅದೇ ರೀತಿಯಾಗಿ ಒಬ್ಬ ಬೇಡನಾದಂತಹ ರತ್ನಾಕರ ವಾಲ್ಮೀಕಿ ಮಹರ್ಷಿಯಾದ ನಾರದ ಮಹರ್ಷಿಯ ದರ್ಶನದಿಂದ. ಅಂಥವ್ರು ಬದಲಾಗ್ಯಾರ ಅಂದ ಬಳಕ ನಾವು ಬದಲಾಗಂಗಿಲ್ಲೇನು? ನಾವೇನ್ರಿ ಅಂಥ ಕೆಟ್ಟ ಕೆಲಸ ಮಾಡಿದ್ದೀವಿ? ಏನಿಲ್ಲ. ಭಾಳ ಅಂದರೆ ಹೇಳಾರ್ದ ಕೇಳಾರ್ದ 1-4 ಮನ್ಯಾನ ರೊಕ್ಕ ಕಳ್ತನ ಮಾಡಿರಬಹುದು. ಯಾರ್ದರೆ ಹೊಲ್ದಾನ 4 ಶೇಂಗಾದ ಬೇಳೆ ಕಿತ್ತಿರಬಹುದು. ಯಾರದರೆ ಮಾವಿನ ಗಿಡದ 4 ಹಣ್ಣು ತಂದಿರಬಹುದು. ಇಷ್ಟು ಬಿಟ್ಟರೆ ನಾವೇನು ಅಂಥ ಪಾಪದ ಕೆಲಸ ಮಾಡಿಲ್ಲ ಯಾರು. ಅದಕ್ಕೆ ನಾವು ಬದಲಾಗಬೇಕಾದ್ರೆ
ಒಂದು ಮಾಧ್ಯಮ ಯಾವುದು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸ ರೂಪವಾದಂಥ ಈ ವೇದಾಂತದ ಸಾಧನೆಗಳು. ಅದನ್ನು ಅತ್ಯಂತ ಒತ್ತು ಕೊಟ್ಟು ಬೆಳೆಸಿರುವಂಥ ಸಂಪ್ರದಾಯ ಇದು. ಈ ಸಂಪ್ರದಾಯದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಶ್ರದ್ಧೆಯಿಂದ ನಂಬಿ ಆರಾಧಿಸುವಂಥ ಸಂಪ್ರದಾಯ ಇದು. ಗುರುಹ ಸಂತ ಕುಳಾಚಾರಾಜ ಅಂತ ಭಜನೆ ಎಲ್ಲ ಹಾಡ್ತೀರಿ ನೀವು. ಗುರು ಅಂದರೆ ಯಾರಪ್ಪ? ಸಂತ ಕುಲದ ರಾಜ ಯಾರು ಅಂದರೆ ಒಬ್ಬ ಗುರು. ಗುರು ಅಂದರೆ ಯಾರು? ಯಾವಾತನು ಆತ್ಮಜ್ಞಾನಿಯಾಗಿರುವನೋ ಅವನೇ ಗುರುವೇ ಹೊರತು ಕಾವಿಯನ್ನು ಹಾಕಿದ ಮಾತ್ರಕ್ಕೆ ಒಬ್ಬ ಗುರುವಲ್ಲ, ಮಠದಲ್ಲಿದ್ದ ಮಾತ್ರಕ್ಕೆ ಒಬ್ಬ ಗುರುವಲ್ಲ, ಒಂದು ಪೀಠದ ಮೇಲೆ ಕುತ್ತಾನಂದ ಮಾತ್ರಕ್ಕೆ ಒಬ್ಬ ಗುರು ಆಗಂಗಿಲ್ಲ. ಗುರು ಯಾವಾಗ ಆಗ್ತಾನಂದ್ರೆ ಸ್ವಂತ ತಾನು ಆತ್ಮಜ್ಞಾನಿಯಾಗಿರಬೇಕು. ಕತ್ತಲೆಯಲ್ಲಿ ಅಜ್ಞಾನದಲ್ಲಿ ಪರಿತಪಿಸುವಂಥ ಜೀವರನ್ನೆಲ್ಲರನ್ನ ಆತ್ಮಜ್ಞಾನದ ದಿವ್ಯ ಬೆಳಕಿನೆಡೆಗೆ ಯಾವಾತನು ಕರೆದೊಯ್ಯುವನು ಅವನೇ ಸಮರ್ಥ ಸದ್ಗುರು ಅಂತ ಕರೀತಾರೆ ಅವನಿಗೆ. ಯಾರನ್ನು ನಾವು ಆರಾಧಿಸಬೇಕು? ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಯಾರ ಪಾದುಕೆಗಳನ್ನು ಪೂಜಾ ಮಾಡಬೇಕು, ಯಾರ ಪಾದ ಪೂಜೆಯನ್ನು ಮಾಡಿದರೆ ನಮ್ಮ ಜೀವನ ಧನ್ಯವಾಗುತ್ತದೆ ಅದನ್ನು ಹೇಳ್ತಾರೆ. ಅನಂತ ಸಂಸಾರ ಸಮುದ್ರ ತಾರ. ಸಂಸಾರದ ಸಮುದ್ರ ಹೆಂಗೈತೆ ಅಂದ್ರೆ ದಂಡೆ ಕಾಣಂಗಿಲ್ಲ. ಇಲ್ಲಿ ಬೇಕಾದಂಥ ಹಡಗಿನಾಗ ಕೂತು ಹಾದಿವು ಅಂದ್ರೂ ದಂಡೆ ಸಿಗಂಗಿಲ್ಲ. ಎಷ್ಟೋ ಜನ್ಮ ಜನ್ಮಗಳಿಂದ ತಿರುಕೋತ ಬಂದಿದ್ದೀವಿ, ಇನ್ನೂ ದಂಡೆ ಸಿಕ್ಕಿಲ್ಲ. ಯಾಕೆ? ಗುರುಗಳ ಭೇಟಿಯಾಗಿಲ್ಲ ನಮಗೆ. ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ. ಈ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಒಂದೇ ಒಂದು ನಾವ ಯಾವುದಪ್ಪ ಅಂದ್ರೆ ಗುರುವಿನ ಭಕ್ತಿ. ಗುರು ಅನ್ನುವಂಥ ನಾವಿಕನ ದೋಣಿಯಲ್ಲಿ ನಾವು ಕುಂತೀವಿ ಅಂದ್ರೆ ಅನಾಯಾಸವಾಗಿ ಸಂಸಾರ ಸಮುದ್ರವನ್ನು ಪಾರು ಮಾಡಿ ಹೋಗ್ತೀವಿ. ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ. ಗುರುಗಳು ಅಂದರೆ ಎಂಥವ್ರಪ್ಪ? ವೈರಾಗ್ಯ ಸಾಮ್ರಾಜ್ಯದ ಚಕ್ರವರ್ತಿಗಳು. ಅಂತಹ ಗುರುಗಳನ್ನು ಯಾವ ಮನುಷ್ಯ ಅವರು ಭಕ್ತಿ ಮಾಡ್ತಾನ, ಅವರ ಸೇವಾ ಮಾಡ್ತಾನಲ್ಲ ಅಂಥವನಿಗೆ ಮುಕ್ತಿ ನಿಶ್ಚಿತವಾಗಿಯೂ ಆಗ್ತದ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಮುಂಜಾನೆ ಎದ್ದ ತಕ್ಷಣ ಮೊಟ್ಟ ಮೊದಲು ಮನುಷ್ಯ ಜಗತ್ತನ್ನು ನಿರ್ಮಾಣ ಮಾಡಿದಂತಹ ಪರಮಾತ್ಮನನ್ನು ಸ್ಮರಣ ಮಾಡಬೇಕು. ಮೊದಲನೇದ್ದು ಮುಂಜಾನೆ ಎದ್ದ ಕೂಡಲೇ ತಿಜೋರಿಯಾಗ ರೊಕ್ಕ ಬರೋಬ್ಬರಿ ಅದಾವ ಇಲ್ಲೋ ಅಂತ ನೋಡ್ಲಕ್ಕೆ ಹೋಗಬಾರದು. ಮುಂಜಾನೆ ಎದ್ದು ಕೂಡಲೇ ನಿನ್ನೇನು ಜಗಳ ಆಗೈತಿ, ಅವ್ರು ಏನು ಬೆದಾರತ್ತ ಅದನ್ನು ನೆನಪು ಮಾಡ್ಕೊಳಕ್ಕೆ ಹೋಗಬಾರ್ದು. ಮುಂಜಾನೆ ಎದ್ದು ಬರೇ ಪ್ರಪಂಚದ ಚಿಂತನೆ ಮಾಡುವುದಲ್ಲ. ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕಣ್ಣು ಮುಚ್ಚಿ ಕುತ್ಕೊಂಡು ವಿಶ್ವವನ್ನು ಸೃಜಿಸಿದಂತಹ ದೇವರನ್ನು ಕುರಿತು ಧ್ಯಾನ ಮಾಡಬೇಕು ಮೊದಲನೇದ್ದು. ಎರಡನೆಯದು ಆ ದೇವ ತತ್ವವನ್ನು ತಿಳಿಸಿ ಹೇಳುವಂಥ ಗುರುವಿನ ಧ್ಯಾನವನ್ನು ಮಾಡಬೇಕು, ಎರಡನೇದ್ದು. ಮೂರನೆಯದು ಇವರೆಲ್ಲರ ಮೂಲ ಸ್ವರೂಪವಾದ ಆತ್ಮತತ್ವದ ಚಿಂತನೆ ಮಾಡಬೇಕು, ಮೂರನೇದು. ಪ್ರಾತಃ ಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸ ಗತಿಂ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತ ಸಂಗಃ. ಶಂಕರಾಚಾರ್ಯರು ಹೇಳ್ತಾರೆ ಪ್ರಾತಸ್ಮರಣ ಸ್ತೋತ್ರದಲ್ಲಿ. ಮುಂಜಾನೆ ಎದ್ದು ಏನು ಸ್ಮರಣ ಮಾಡೋದಪ್ಪ? ಯಾವುದು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ರೂಪವಾಗಿ ಸದಾಕಾಲ ಬೆಳಗುತ್ತಾ ಇದೆಯೋ, ಸಂವಿತ್ ಸ್ವರೂಪವಾಗಿದೆಯೋ, ಸದಾ ಕಾಲದಲ್ಲಿಯೂ ಅಸ್ತಿತ್ವಮಾನವಾಗಿದೆಯೋ, ಜ್ಞಾನ ರೂಪದಿಂದ ಬೆಳಗುತ್ತಾ ಇದೆಯೋ, ಆನಂದ ರೂಪವಾಗಿದೆಯೋ, ಸದಾಕಾಲ ಅಭಾವರಹಿತವಾಗಿ ನಿತ್ಯವಾದ ವಸ್ತುವಾಗಿದೆಯೋ, ಸರ್ವತ್ರ ತುಂಬಿಕೊಂಡಿರುವಂತಹ ದೇಶ ಕಾಲ ವಸ್ತು ಪರಿಚ್ಛಿನ್ನ ರಹಿತವಾದಂಥ ಪರಿಪೂರ್ಣವಾದ ವಸ್ತು ಯಾವುದೋ ಅದನ್ನು ನಾನು ಮುಂಜಾನೆ ಎದ್ದ ತಕ್ಷಣ ಸ್ಮರಣ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಟ್ಟು 3 ಸ್ಮರಣ ಮಾಡಬೇಕು.
ಮೊದಲನೇದ್ದು ಪರಮಾತ್ಮನ ಸ್ಮರಣ, ಎರಡನೆಯದು ಪರಮಾತ್ಮ ಸ್ವರೂಪಿಯಾದ ಗುರುವಿನ ಸ್ಮರಣ, ಮೂರನೆಯದು ಆತ್ಮತತ್ವದ ಧ್ಯಾನ. ಇವು ಮೂರು ಮಾಡಿ ಎದ್ದೀವಿ ಅಂದ್ರೆ ನಾವು ಏನರೇ ಗಣಪತರಾವ್ ಮಹಾರಾಜರ ಶಿಷ್ಯರಾದಂಗೆ. ಇರಲಿಲ್ಲ ಅಂದರೆ ಇನ್ನೂ ನಾವು ಇಲ್ಲಿ ಸಾಲಿಗೆ ಹೆಸರು ಹಚ್ಚಿಲ್ಲ ಅಂತ ತಿಳ್ಕೊಬೇಕು. ಖಾಲಿ ಸಪ್ತಾಹ ಕಟ್ಟು ಬರೋದು, ದಿನ ಮಠಕ್ಕೆ ಬರೋದು, ಇದು ಬರೇ ಸಾಮಾನ್ಯ ಸಂಪ್ರದಾಯ ಅಲ್ಲ, ವಿಚಾರವನ್ನು ಕಲಿಸುವಂತಹ ಸಂಪ್ರದಾಯ. ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ನಿವರ್ತತೆ. ವಿಚಾರ ಮಾಡಲಾರ್ದಕ್ಕಾಗಿ ನಾವು ದುಃಖಿಗಳಾಗಿದ್ದೀವಿ, ಪ್ರಾಪಂಚಿಕರಾಗಿದ್ದೀವಿ, ಅಜ್ಞಾನಿಗಳಾಗಿದ್ದೀವಿ. ನಾನು ಯಾರು ಅಂತ ಎಂದು ವಿಚಾರ ಮಾಡ್ತೀವಲ್ಲ, ಗುರುಗಳು ಹೇಳಿದ ಯುಕ್ತಿಗೆ ಅನುಸಾರವಾಗಿ ಅವಾಗ ಮುಕ್ತರಾಗ್ತೀವಿ. ಅಂತಹ ಒಂದು ದಿವ್ಯ ವಿದ್ಯೆಯನ್ನು ಕಲಿಸುವಂತಹ ಆತ್ಮವಿದ್ಯಾ ಪ್ರವರ್ತಕವಾದಂಥ ಸಂಪ್ರದಾಯ ಯಾವುದು ಅಂದರೆ ಈ ಇಂಚಿಗೇರಿ ಸಂಪ್ರದಾಯ, ಸಮರ್ಥ ಸದ್ಗುರುಗಳ ಸಂಪ್ರದಾಯ. ಇಲ್ಲಿ ಆರತಿಗಳದಾವ, ಅಲ್ಲಿ ಆರತಿಯಲ್ಲಿ ಭಜನೆಯಲ್ಲಿ ಏನು ಹಾಡ್ತಾರೆ ಅವರು? ಎಲ್ಲ ಆತ್ಮತತ್ವದನೇ ಪದಗಳದಾವ. ಗುರುವಿನ ಸ್ತೋತ್ರ ಅದ, ಆತ್ಮತತ್ವದ ಜ್ಞಾನ ಅದ. 4 ವೇಳೆ ಭಜನ ಮಾಡುವಂಥ ಸಂಪ್ರದಾಯ ಹೇಳಿದರು ಗುರುಗಳು. ಇದೇನು ಸಾಮಾನ್ಯ ಕೆಲಸ ಅಲ್ಲ. ಈ ಕಡೆ ಹೊಲದಾಗ ಒಕ್ಕಲ್ತನೂ ಮಾಡಬೇಕು, 4 ಹೊತ್ತು ಭಜನೂ ಮಾಡಬೇಕು. ವ್ಯಾಪಾರನೂ ಮಾಡಬೇಕು, 4 ಹೊತ್ತು ಭಜನೂ ಮಾಡಬೇಕು. ಮನ್ಯಾಗ ರೊಟ್ಟಿನೂ ಮಾಡಬೇಕು, 4 ಹೊತ್ತು ಭಜನೂ ಮಾಡಬೇಕು. ಸಿಟ್ಟಿಗೇರಿ ರೊಟ್ಟಿ ಬಡಿದ್ರಿ ಅಂದ್ರೆ ಉಣ್ಣವನ್ ದಿಕ್ಕ ತಪ್ತೈತಿ. ಅದ ವಿಠಲ್ ವಿಠಲ್ ಅಂದ್ರೆ ರೊಟ್ಟಿ ಬಡಿದ್ರಿ ಅಂದ್ರೆ ಉಂಡವ ಬೆಕ್ಕದಷ್ಟು ಸಿಟ್ಟಿಗೇರಿ ಬಂದ್ರೂ ಉಂಡ ಬಳಕ ಓಂ ನಮಃ ಶಿವಾಯ ತಾನು ಶಾಂತಕ್ಕನ್ ತಣ್ಣಗಕ್ಕನ್. ಎಲ್ಲಿದರೆ ಸಿಟ್ಟು ತಂದು ನೀವು 2000 ಬಂದೇ ಇಲ್ಲ ಸಿದ್ದರಾಮಯ್ಯನ ಮೇಲೆ ಸಿಟ್ಲೆ ಬಡಿದ್ರಿ ಅಂದ್ರೆ ಅದಕ್ಕೆ ತಿಂದವನ ಗತಿ ದಿಕ್ಕ ತಪ್ತೈತಿ. ಅದಕ್ಕೆ ಹಿಂಗಲ್ಲ. ಇಲ್ಲಿ ಯಾಕೆ ಬರೋದಪ್ಪ ನಾವು? ಗುರುಗಳು ಹೇಳಿದರು, ಈ ಸಮಾಜದಲ್ಲಿ ಸಾಧನಾ ಪ್ರವೃತ್ತಿ ಕಡಿಮೆ ಆಗ್ತಾ ಅದ. ನಾವೆಲ್ಲ ಏನು ಮಾಡ್ತೀವಿ? ಹೋಗು ನಡ್ರಿ, ದೊಡ್ಡ ಜಾತ್ರೆ ನಡೆದದೆ, ಜಾತ್ರೆಗೆ ಹೋಗ್ತೀವಿ. ದೇವ್ರ ಕಡೆ ಯಾವ ಹೊಕ್ಕಾನ? ಯಾವ ಹೋಗಂಗಿಲ್ಲ. ಅಲ್ಲಿ ದೊಡ್ಡ ಒಂದು ಚಕ್ರ ತಿರುಗೋದು ಬಂದ ತೊಟ್ಲದು, ಅದರಾಗ ಕೂತು ಬರೋ ನಡ್ರಿ. ಆ ಬಳಿಕ ದೊಡ್ಡ ನಾಟಕನ ಥಿಯೇಟ್ರ್ಗಳು ಬಂದಾವ, ಅಲ್ಲಿ ಹೋಗಿ ನಾಟಕ ನೋಡಿ ಬರೋ ನಡೀರಿ. ದೇವ್ರ ಕಡೆ ಹೋಗಂಗಿಲ್ಲ. ಆ ಬಳಿಕ ನಮ್ಮದು ಸಾಮಾನ್ಯ ಜೀವನ ಶೈಲಿಯಲ್ಲಿ ಸಾಧನೆಯ ಅಂಶವೇ ಇಲ್ಲ. ನಾವು ನಶಿಕಿನಾಗ 8 ಮಂದಿ ಹೇಳ್ತೀವಿ, ಎಲ್ಲಿ ಮುಂಜಾನೆ 8 ತಕ ತಂಡಂತೂ ಐತಿ, ಆರಾಮ ಹೊತ್ಕೊಂಡು ಮಲ್ಕೊಳ್ಳೋದು, ಎಚ್ಚರಾದಾಗ ಹೇಳೋದು ಹೊತ್ತು ನಂಬುದು. ನಶಿಕನಾಗಿ ಏಳಲಾರದಂಥ ಮನುಷ್ಯ ಇಡೀ ಜೀವನದ ಅತ್ಯಮೂಲ್ಯವಾದಂಥ ಮುತ್ತು ರತ್ನಗಳನ್ನು ಕಳ್ಕೊಂಡಂಗಂತಿಟ್ಟುವರಿ. ಯಾಕೆ ಅಂದ್ರೆ ಅದಕ್ಕೆ ಉಳಿದ ಸಮಯಕ್ಕೆ ಬೇರೆ ಬೇರೆ ಹೆಸರಿದ್ರೆ, ನಶಿಕಿನಲ್ಲಿ 3 ಗಂಟೆಯಿಂದ 6 ಗಂಟೆಯ ಸಮಯಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮ ಮುಹೂರ್ತ ಅದು. ಯಾವ ಮನುಷ್ಯ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬ್ರಹ್ಮದೇವನ ಪರಬ್ರಹ್ಮ ವಸ್ತುವಿನ ಧ್ಯಾನವನ್ನು ಮಾಡ್ತಾನಲ್ಲ, ಅವನು ಸ್ವತಃ ಬ್ರಹ್ಮ ಸ್ವರೂಪನಾಗ್ತಾನೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಉದ್ಗಾರವನ್ನು ತೆಗಿತಾನೆ. ಅಷ್ಟು ದೊಡ್ಡವನಾಗ್ತಾನ. ಅದಕ್ಕೆ ನಶಿಕಿನಾಗಿ ಹೇಳೋದು ಕಲಿಬೇಕು. ಎದ್ದ ಬಳಿಕ ಧ್ಯಾನ ಮಾಡೋದು ಕಲಿಬೇಕು. ಆತ್ಮವಿದ್ಯೆ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಪ್ರವಚನ ಕೇಳಬೇಕು. ಆ ಬಳಿಕ ನಮ್ಮ ಪ್ರಪಂಚ ನಾವು ಮಾಡಬೇಕು. ಇದನ್ನೆಲ್ಲ ಕಲಿಸುವಂಥ ಸಂಪ್ರದಾಯ ಇದು. ಬಹಳ ದೊಡ್ಡ ದೊಡ್ಡ ತ್ಯಾಗಿಗಳಾಗಿ ಹೋದಂತಹ ಸಂಪ್ರದಾಯ. ಎದಕ್ಕೂ ಮಹತ್ವ ಕೊಡಲಿಲ್ಲ ಅವರು. ಬಂಗಾರಕ್ಕೆ ಮಹತ್ವ ಕೊಡಲಿಲ್ಲ, ಬೆಳ್ಳಿಗೆ ಮಹತ್ವ ಕೊಡಲಿಲ್ಲ, ಭೂಮಿ ಸೀಮೆಗಳಿಗೆ ಮಹತ್ವ ಕೊಡಲಿಲ್ಲ, ಸ್ಥಾನಮಾನಗಳಿಗೆ ಮಹತ್ವ ಕೊಡಲಿಲ್ಲ, ಕೀರ್ತಿ ವಾರ್ತೆ ಬಿರುದು ಬಾವಲಿಗಳಿಗೆ ಎಂದೆಂದಿಗೂ ಮಹತ್ವ ಕೊಡದಂಥ ಅದ್ವಿತೀಯವಾದ ಸಂಪ್ರದಾಯ ಅಂದರೆ ಈ ಸಂಪ್ರದಾಯ. ಶಾಂತಿ ಕುಟೀರ, ಗಣಪತರಾವ್ ಮಹಾರಾಜರೇ ಇರುವಂಥ ಕುಟೀರದ ಹೆಸರೇನು? ಶಾಂತಿ ಕುಟೀರ. ಅಲ್ಲಿ ಬಂದು ಸುಮ್ಮ ಕುಂತ್ರನ ಸಾಕು, ಮನುಷ್ಯ ಶಾಂತ ಆಗಬೇಕು. ಇಡೀ ಋಷಿಮುನಿಗಳೆಲ್ಲರೂ ಪ್ರೀತಿಸಿದಂಥ ಏಕಮಾತ್ರ ಶಬ್ದ ಯಾವುದು ಅಂದರೆ ಓಂ ಶಾಂತಿ ಶಾಂತಿ ಶಾಂತಿ. ದೇಹು ಶಾಂತಿ, ಅಂತರಿಕ್ಷಗುಂ ಶಾಂತಿ,
ಪೃಥಿವೀ ಶಾಂತಿ, ಆಪಃ ಶಾಂತಿ, ಓಷಧಯಃ ಶಾಂತಿ, ವನಸ್ಪತಯಃ ಶಾಂತಿ, ವಿಶ್ವೇ ದೇವಾಃ ಶಾಂತಿ, ಬ್ರಹ್ಮಶಾಂತಿ, ಸರ್ವಂ ಶಾಂತಿ, ಶಾಂತಿರೇವ ಶಾಂತಿ, ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. 3 ಸಲ ಶಾಂತಿ ಹೇಳಿದರು ಅವರು. ಆಧ್ಯಾತ್ಮಿಕ ತಾಪ ಹೋಗಲಿ, ಆದಿ ಭೌತಿಕ ತಾಪ ಹೋಗಲಿ, ಆದಿ ದೈವಿಕ ತಾಪ ಹೋಗಲಿ, 3 ತಾಪಗಳಿಂದ ಮುಕ್ತರಾಗಿ ನಾವು ಶಾಂತಾತ್ಮರಾಗಲಿ ಅಂತ ಶಾಂತಿ. ನಾವು ಪೂರ್ಣ ರೂಪದಿಂದ ಶಾಂತ ಆಗಿದ್ದೇವೇನು ವಿಚಾರ ಮಾಡ್ಕೋಬೇಕು. ಎಷ್ಟು ಗದ್ದಲೈತೆ ನಮ್ಮ ಮನಸ್ಸಿನಾಗ. ಮ್ಯಾಲೆ ನಗತ್ತೀವಿ, ಮನಸ್ಸು ಅಳತೈತೆ, ಏನು ಮಾಡೋದು? ಮ್ಯಾಲ್ನಕ್ಕೆ ಉಪಯೋಗ ಇಲ್ಲ, ಮನಸ್ಸು ನಗತಾ ಇರಬೇಕು, ಮ್ಯಾಲೂ ನಗತಾ ಇರಬೇಕು. ಅಂದ್ರೆ ಅವನಿಗೆ ಜ್ಞಾನಿ ಅಂತ ಕರೀತಾರ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ, ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಈ ಮಾತು. ಪ್ರಸಾದೇ ಸರ್ವ ದುಃಖಾನಾಂ, ಆತ್ಮಜ್ಞಾನಿಯಾದ ಮನುಷ್ಯನಿಂದ ಪ್ರಸಾದ ಅಂದ್ರೆ ಪ್ರಸನ್ನತೆಯೇ ಸದಾ ಕಾಲ ಹೊರಸೂಸ್ತಾ ಇರ್ತದ. ಅವಾಗ ಏನಾಗ್ತದಂದ್ರೆ ಸರ್ವ ದುಃಖಗಳ ನಿವೃತ್ತಿ ಆಗ್ತದ. ಪ್ರಸನ್ನ ಚೇತಸಃ, ಎಷ್ಟು ಪ್ರಸನ್ನರಾಗಿರ್ತಾರೆ ಮಹಾತ್ಮರು ಅಂದ್ರೆ ದುಃಖ ಅನ್ನೋದೇ ಇರಂಗಿಲ್ಲ. ನಾವು ಇಷ್ಟು ಮಂದಿ ಇದ್ದೀವಿ, ಈ ವಯಸ್ಸಾದ ಬಳಿಕ ಮಂದಿ ದೇಹ ಬಿಡ್ತೈತಿಲ್ಲ, ಅವಾಗ ನೋಡ್ಬೇಕು. ಎಷ್ಟು ಅಳ್ಕೋತ ಮಾಡ್ಕೋತ ಒದ್ದಾಡ್ಕೋತ ಚೀರ್ಯಾಡ್ಕೋತ ಏನೇನು ಪ್ರಹಸನ ಮಾಡಿ ಸಾಯ್ತಾರೆ ನೋಡ್ಬೇಕು. ತುಸು ನಕ್ಕೋತ ಆತ್ಮಚಿಂತನೆ ಮಾಡ್ಕೋತ ಚಿದಾನಂದ ರೂಪ ಶಿವೋಹಂ ಅನ್ನುವಂಥ ಚಿಂತನೆ ಮಾಡ್ತಾ ಇದೊಂದು ಹಳೆ ಅಂಗಿ ಬಿಟ್ಟ ನಾನಿನ್ನ ಪರಮ ಕೈವಲ್ಯ ಧಾಮವನ್ನು ಹೊಂದಾವದಿನಿ ಅಂತ ನಕ್ಕೋತ್ ದೇಹ ಬಿಟ್ಟವರು ಬಹಳ ಅಪರೂಪ. ನಮಗೆ ಅದರ ಪರಿವೇ ಏನಿಲ್ಲ. ಸಾಯುವಾಗ ಅಜ್ಜ ಅಜ್ಜಿ ಕನಸೇನಪ್ಪ ಅಂದ್ರೆ ಮೊಮ್ಮಗನ ಮುಖ ನೋಡಿ ಸಾಯಬೇಕು, ಮೊಮ್ಮಗಳ ಮುಖ ನೋಡಬೇಕು, ಸೊಸಿ ಮುಖ ನೋಡಬೇಕು, ಮಗನ ಮುಖ ನೋಡಬೇಕು. ಏನು ಮಾಡವ್ರದಿರಿ ಇವ್ರ ಮುಖ ನೋಡಿಕೊಂಡು? ನೀನ ಹೊಂಟದಿ ಖಾಯಮಾಗಿ. ಇನ್ನು ಮುಂದೆ ನೀ ಇವರಿಗೆ ಅಪ್ಪನೂ ಅಲ್ಲ, ಅಜ್ಜನೂ ಅಲ್ಲ, ಏನೇನೂ ಅಲ್ಲ. ಸಂತ್ಯಾಗ ಕೂಡಿದ್ದಿ, ಸಂತೆ ಒಡಿತ್ತು, ನೀ ಹೊಂಟಿ. ಇನ್ನು ಅವರು ಮುಂದೆ ಒಂದು 45 ವರ್ಷಕ್ಕೆ ಅವರು ಸಂತೆ ಮುಗಿಸಿ ಅವರು ಅವ್ರವ್ರ ದಿಕ್ಕಿಗೆ ಹೋಗ್ತಾರೆ. ಅದಕ್ಕೆ ಇದರಲ್ಲಿ ಮುಳುಗುವುದಕ್ಕಿಂತಲೂ ಮನುಷ್ಯ ಆತ್ಮತತ್ವದಲ್ಲಿ ಮುಳುಗಬೇಕು ಅಂತ ಹೇಳುವ ಸಂಪ್ರದಾಯ. ಇದೆಲ್ಲ ನಮಗೆ ಜ್ಞಾನ ಬರಬೇಕಾಗಿತ್ತು ಅಂದ್ರೆ ದಿನನಿತ್ಯದಲ್ಲಿಯೂ ಗುರುವನ್ನು ಸ್ಮರಣ ಮಾಡಬೇಕು. 4 ರೀತಿ ಗುರುಗಳನ್ನು ನಾವು ಸೇವಾ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಗುರುಗಳು ಪ್ರಸನ್ನ ಆಗ್ತಾರೆ. ಆಪ್ತ, ಅಂಗ, ಸ್ಥಾನ, ಸದ್ಭಾವ 4 ರೀತಿಯ ಸೇವೆಗಳನ್ನು ಮಾಡಬೇಕು. ಮೊದಲನೇದ್ದು ಸ್ಥಾನ ಸೇವಾ. ಅಂದರೆ ಏನಪ್ಪ, ಬಂದೀವಿ, ಮಠಕ್ಕೆ ಬಂದೀವಿ, ಕಾಲು ಮೇಲೆ ಕಾಲು ಹಾಕ್ಕೊಂಡು ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ನಮಗೆ ಶಿಷ್ಯರತ್ತು ಯಾರೂ ಕರೆಯಂಗಿಲ್ಲ, ಗುರುಗಳು ಕರೆದು ಆತ್ಮಜ್ಞಾನ ಹೇಳಂಗಿಲ್ಲ. ಬಂದೀವಿ ಅಂದರೆ ಕಸಬಾರಿಗೆ ತೊಗೊಂಡು ಸ್ವಚ್ಛ ಮಠ ಎಲ್ಲ ಕಸ ಹೊಡಿಬೇಕು, ಅದು ಮೊದಲನೇ ಸೇವಾ. ಅದು ದಾಸೋಹ ನಡೆದಿತ್ತು ಅಂದ್ರೆ ಅಲ್ಲಿ ಸಹಾಯ ಮಾಡಬೇಕು. ನಮಗೆ ಎಷ್ಟು ಅಕ್ಕತ್ಲೆ ಅಷ್ಟು ಶರೀರದಿಂದ ಸೇವಾ ಮಾಡುವುದು ಅದೇನು ಸ್ಥಾನ ಸೇವಾ. ಆ ಬಳಿಕ ಅಂಗ ಸೇವಾ. ಗುರುಗಳ ಅವರ ಅರಿವಿ ತೊಳೆಯೋದು, ಅವರಿಗೆ ಪ್ರಸಾದ ಮಾಡಿಸೋದು, ಪೂಜಾ ವ್ಯವಸ್ಥೆ ಮಾಡೋದು, ಅವರು ಒಟ್ಟು ಅಂಗ ಸೇವಾ ಮಾಡ್ಕೋತಿರೋದು, ಇದು 2ನೇದ್ದು. 3ನೇದ್ದೇನಪ್ಪ ಅಂದ್ರೆ ಆಪ್ತ ಸೇವಾ. ಗುರುಗಳಿಗೆ ಅತ್ಯಂತ ಆಪ್ತನಾಗಿರೋದು. ಗುರುಗಳು ವಿಶ್ವಾಸ ಎಂದು ಕಳ್ಕೋಬಾರದು. ಇವ ಸದ್ಭಕ್ತದಾನಂದ್ರೆ ಕೊನೆಯವರೆಗೂ ಸದ್ಭಕ್ತನಾಗೇ ಇರಬೇಕು, ಅವ ಬದಲಾಗಿರಬಾರದು. ರೊಕ್ಕ ಬಂತು, ಮೊದಲ ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ದ, ರೊಕ್ಕ ಬಂದಂಗೆ ಅಟ್ಟ ಈ ರಾಜಕೀಯದವ್ರು ನಮಸ್ಕಾರ ಮಾಡ್ತಾರಲ್ಲ ಮ್ಯಾಲಿಂದ, ಹಂಗೆ ನಮಸ್ಕಾರ ಮಾಡ್ಲ ಹತ್ತ ಅಂದ್ರೆ ಆಪ್ತ ಸೇವಾ ಅಲ್ಲದು. ವಿಶ್ವಾಸ ಕೆಡಿಸ್ಕೋಬಾರ್ದು ಗುರುಗಳದು.
ಗುರುಗಳಿಗೆ ಇವ ಒಬ್ಬ ಯೋಗ್ಯ ಸಾಧಕದಾನ, ಮುಮುಕ್ಷುವದಾನ, ಜಿಜ್ಞಾಸುವದಾನ ಅಂತ ಅನ್ನಿಸ್ಬೇಕು. ಅಷ್ಟು ಗುರುಗಳಿಗೆ ಆಪ್ತನಾಗಿ ವರ್ತಿಸ್ತಿದ್ದ ಅಂದ್ರೆ ಅದಕ್ಕೆ ಆಪ್ತ ಸೇವಾ ಅಂತ ಕರೀತಾರೆ. ಇವ ಬಂದು ಮುಂದೆ ಕೂತು ಕೇಳಾತ್ತ ಅಂದ್ರೆ ಗುರುಗಳಿಗೆ ಸಂತೋಷ ಆಗಬೇಕು, ಅದು ಆಪ್ತ ಸೇವಾ. ಕೊನೆಗೆ ನಾಲ್ಕನೆಯದು ಸದ್ಭಾವರೂಪಿಯಾದಂತಹ ಸೇವೆ. ನಮ್ಮ ಮನಸ್ಸಿನಲ್ಲಿ ಏನಿರಬೇಕು ಅಂದ್ರೆ ಸದ್ಭಾವ. ಸತ್ತಂದ್ರೆ ಆತ್ಮವಸ್ತು, ಗುರುಗಳಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ ಅನ್ನುವಂಥ ಭಾವ ಸದಾಕಾಲ ನಮ್ಮ ಮನಸ್ಸಿನಲ್ಲಿದ್ದು ಗುರುವಿನ ಆರಾಧನೆ ಮಾಡಿದ್ದೀವಿ ಅಂದ್ರೆ ಸದ್ಭಾವ ರೂಪಿಯಾದ ಸೇವೆ. ಹಿಂಗೆ 4 ಸೇವಾ ಮಾಡಿದಾಗ ಗುರುಗಳು ಪ್ರಸನ್ನರಾಗ್ತಾರೆ. ಒಲಿದು ತಾವು ತಮ್ಮ ಜೀವಮಾನದ ಅವಧಿಯಲ್ಲಿ ಗಳಿಸಿದ ಅಮೂಲ್ಯ ಜ್ಞಾನ ಸಂಪತ್ತನ್ನು, ಅನುಭವ ಸಂಪತ್ತನ್ನು ನಮಗೆ ಧಾರೆ ಎರೆದು ಕೊಡ್ತಾರೆ. ಈಗ ಅಪ್ಪ ದೇಹ ಬಿಡು ಮುಂದೆ ತಾ ಜೀವನ ತುಂಬ ಗಳಿಸಿದ್ದು ಎಲ್ಲ 10 ಎಕರೆ ಆಸ್ತಿ, ರೊಕ್ಕ, ರೂಪಾಯಿ, ಮನೆ ಎಲ್ಲ ಮಗನ ಹೆಸರಲ್ಲೇ ಬರೆದು ಸಾಯ್ತಾನೆ. ಹಂಗೆ ಒಬ್ಬರು ಮಹಾತ್ಮರು ದೇಹ ಬಿಡುವ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಭಕ್ತರಿರ್ತಾರೆ ಕರೆ, ಆದರೆ ಇಂಥ ಯೋಗ್ಯ ಶಿಷ್ಯರ ಸಿಗಲಿಲ್ಲ ಅಂತ ಅಂದು ದೇಹ ಬಿಡಬಾರದು. ಯಾರಾದರೂ ಅಂಥ 4 ಜನ ಜಿಜ್ಞಾಸುಗಳಿಗೆ ಆತ್ಮವಿದ್ಯೆಯನ್ನು ಕೊಟ್ಟು ಹೋಗಬೇಕಪ್ಪ ಅಂತ ಅವರ ಹೃದ್ಗತವಾದ ಇಚ್ಛೆ ಇರ್ತದೆ. ಹಂಗೆ ನಾವು ತಯಾರಾಗಬೇಕು. ಸಮರ್ಥ ಸದ್ಗುರುಗಳಿರ್ತಾರಂದ್ರೆ ಸಮರ್ಥ ಶಿಷ್ಯರು ಇರಬೇಕಲ್ಲ. ಬರೀ ಗಣಪತರಾವ್ ಮಹಾರಾಜರು ಸಮರ್ಥರಾದರು, ಸಿದ್ದರಾಮೇಶ್ವರ ಮಹಾರಾಜರು ಸಮರ್ಥರಾದರು, ಶಿಷ್ಯರು ಸಮರ್ಥರು ಬೇಕಲ್ಲ. ಈಗ ನೋಡ್ರಿ, ಕಬ್ಬಿಣದ ಒಂದೇನು ತಯಾರಿರ್ತೈತಿ, ಅದು ಲಾವಾರಸದಂಗೆ ತಯಾರಿರ್ತೈತಿ. ಅದನ್ನು ಹಾಕಬೇಕಂದ್ರೆ ಅದು ವಜ್ರದ ಪಾತ್ರೆನೇ ಇರಬೇಕಾಕೈತಿ. ಪ್ಲಾಸ್ಟಿಕ್ ಇದ್ರೊಳಗೆ ತಂದು ಕಬ್ಬಿಣದ ರಸ ಸುರಿಯುವುದು ಅಂದ್ರೆ ಪ್ಲಾಸ್ಟಿಕ್ ತಡೆಯಂಗಿಲ್ಲ, ಸಾಮರ್ಥ್ಯ ಇರಂಗಿಲ್ಲ. ಹಂಗೆ ಭಾಳ ಪ್ರಾಪಂಚಿಕ ಲೋಭಿ ಮನುಷ್ಯಾಗ ತಂದು ಆತ್ಮಜ್ಞಾನದ ಆ ಅಮೃತ ರಸಾಯನವನ್ನು ಹಾಕಿದೆವು ಅಂದ್ರೆ ತಡೆಯಂಗಿಲ್ಲ. ನಾವು ಸಮರ್ಥ ಶಿಷ್ಯರಾಗಬೇಕು, ಸಮರ್ಥ ಭಕ್ತರಾಗಬೇಕು. ಅವಾಗ ಏನರೇ ನಮಗೆ ಸದ್ಗತಿ ಉಂಟಾಗ್ತದೆ, ನಾವು ಕೂಡ ಆನಂದದಿಂದ ಕಾಲ ಕಳೀಲಿಕ್ಕಾಗ್ತದೆ. ಆ ರೀತಿಯಲ್ಲಿ ನಿಮ್ಮನ್ನೆಲ್ಲರನ್ನು ಈ ಅಧ್ಯಾತ್ಮ ಪಥದೆಡೆಗೆ ಪ್ರಸ್ತುತ ಕರೆದುಕೊಂಡು ಹೋಗುವಂಥ ಸಾಮರ್ಥ್ಯ ಪೂಜ್ಯರಾದಂಥ ತಾರಾಚಂದ ಮಹಾರಾಜರಲ್ಲಿ ಅದ. 30 ವರ್ಷಗಟ್ಟಲೆ ಗಣಪತರಾವ್ ಮಹಾರಾಜರ ಸೇವಾ ಮಾಡಿದಂಥವರು 4-5 ಕಡೆ ಆಶ್ರಮ ಸ್ಥಾಪನೆ ಮಾಡಿ ಎಲ್ಲ ಕಡೆಗಳಲ್ಲಿ ಈ ಇಳಿ ವಯಸ್ಸಿನಲ್ಲಿಯೂ ತಿರುಗಾಡ್ತಾ ಆತ್ಮವಿದ್ಯೆಯನ್ನು ಪ್ರಚಾರ ಮಾಡುವುದು, ಪ್ರಸಾರ ಮಾಡುವುದು, ಮನೆ ಮನಗಳಿಗೆ ಮುಟ್ಟಿಸುವುದೇ ಅವರ ಗುರಿ. ಅಂತಹ ಮಹಾರಾಜರು ನಿಮಗೆಲ್ಲ ಸದಾಕಾಲ ಆತ್ಮವಿದ್ಯೆಯನ್ನು ನೀಡ್ತಾ ಇರ್ತಾರೆ. ತಾವೆಲ್ಲರೂ ಅಷ್ಟೇ ಉತ್ಸುಕತೆಯಿಂದ, ಉತ್ಸಾಹದಿಂದ ಆ ವಿದ್ಯೆಯನ್ನು ಪಡಿಬೇಕು. ಆ ಬಳಿಕ ನೀವೇನು ಬಂದರೆ ನಿಮ್ಮ ಮಕ್ಕಳಿಗೂ ಕರ್ಕೊಂಡು ಬಂದರೆ ಇನ್ನೂ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ಹೆಚ್ಚಾಗಬೇಕು. ಈ ಸಂಪ್ರದಾಯ ಹೆಂಗಾಗಬೇಕು ಅಂದ್ರೆ, ನಿಮಗೆ ವಯಸ್ಸಾತು ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಮಠಕ್ಕೆ ಬರಂಗಾಗಬೇಕು. ಅವರೆಲ್ಲ LKG UKG ಇಂದ ಇಂಗ್ಲೀಷ್ ಶಾಲೆ ಕಲ್ತು ಎಲ್ಲ ಬರೀ ಹೊರದೇಶಕ್ಕೆ ಹೋಗೋರಾದ್ರಂದ್ರೆ ನಮ್ಮ ದೇಶ ಉಳಿಸೋರು ಯಾರು? ನಮ್ಮ ಮಠ ಮಂದಿರಗಳನ್ನು, ಧರ್ಮವನ್ನು ಉಳಿಸೋರು ಯಾರು? ಅವಕ್ಕೇನು ವಿಭೂತಿ ಹಚ್ಚೋಳ್ದು ಗೊತ್ತಿಲ್ಲ ಹೊಸ ಹುಡುಗರಿಗೆ. ನೀವು ಹಚ್ಚಂಗಿಲ್ಲ. ನಮ್ಮ ಹುಡುಗ ಶಾಲೆ ಕಲ್ತಾನ್ರಿ, ಅವಾಗ ಹೆಂಗೆ ವಿಭೂತಿ ಹಚ್ಚುನು, ಗಂಧ ಹಚ್ಚುನು ಅಂತಾರೆ ಅವರು. ಹಿಂಗಾದ್ರೆ ನಮ್ಮ ಸಂಪ್ರದಾಯಗಳು ಉಳಿಯಂಗಿಲ್ಲ. ತಾನು ಒಂದು ದೀಪ ತಾನು ಆರಿ ಹೋಗುವಾಗ ಇನ್ನೊಂದು ದೀಪ ಹಚ್ಚಿ ಅದು ಹೋಗಬೇಕು, ಅದು ದೀಪದ ಸಾರ್ಥಕತೆ. ಹಂಗೆ ನಾವು ದೇಹ ಬಿಡುವಾಗ ಮುಂದೆ ಒಂದು 4 ಜನ ಸಣ್ಣ ಸಣ್ಣ ಮಕ್ಕಳಿಗೆ, ಯುವ ಪೀಳಿಗೆಗೆ ಆ ಸಂಸ್ಕಾರ ಕೊಟ್ಟು ನಾವು ದೇಹ ಬಿಡಬೇಕು. ಅವಾಗ ಏನರೇ ನಮ್ಮ ಜೀವನ ಸಾರ್ಥಕ ಆಕ್ಕತಿ. ಆ ರೀತಿಯಾಗಿ ಆಗಲಿ. ಈಗಾಗಲೇ ಸಂಗೀತ ಕಾರ್ಯಕ್ರಮನೂ ಐತಿ. ದೂರಿನಿಂದ ಬಂದಾರ ಅವರು. ತಾವು ಎಲ್ಲ ಸಂಗೀತ ಕೇಳಬೇಕಂತ ಬಂದರೆ ನೀವಂತೂ ಹಾಡೋದು ನೋಡ್ರಿ, ತುಸು ಗಂಟ್ಲು ಹೆಂಗೆ ಅದಾವೆ. ಚಳಿಗಾಲದಾಗ ಸ್ಟ್ರಕ್ ಆಗಿರ್ಬೇಕು ಬಹುತೇಕ. ಬಜಿ ತಿಂದಿರ್ತೀರಿ ರೋಡ್ ದಂಡೆ ಅಂದು, ಪಾನಿಪುರಿ ಏನು ಹೋಟೆಲ್ದಂದು ತಿಂದು, ರೋಡ್ ದಂಡೆ ಅಂತ ತಿಂದು ಗಂಟ್ಲೆಲ್ಲ ಬಾದ್
ಒಂದು ಪದ ಹಾಡ್ಲಾಕ ಬರೋಂಗಿಲ್ಲ, ಭಜನೆ ಹಾಡ್ಲಾಕ ಬರೋಂಗಿಲ್ಲ. ಹಾಡ್ರೂ ಯಾವ ಹಾಡೋದು ಚಲೋ ಅಂತೂ ಹಾಡಂಗಿಲ್ಲ. ಅವು ಹುಡುಗರು ಹಾಡ್ಕೋತ ತಿರುಗಾಡ್ತಿರ್ತಾವೆ, ಟ್ಯಾಕ್ಟ್ರದಾಗ ಯಾವ ಹಸ್ತಾವಲ್ಲ ಅವ ಹಾಡ್ಕೋತ ತಿರುಗಾಡ್ತಿರ್ತಾವೆ ಊರಾಗ. ಅವು ಒಂದರೆ ಯಾರೇ ಚಲೋ ಮನುಷ್ಯರು ಕೇಳಂಗಿರ್ತಾವ. ನಾವು ಏನು ಕಲಿಸ್ಯಾರಪ್ಪ ಮಕ್ಕಳಿಗೆ? ಸಿನಿಮಾ ಹಾಡುಗಳನ್ನು ಕಲಿಸ್ಯಾರೆ. ನಮ್ಮ ಸಂಸ್ಕೃತಿ ಉಳಿಯಂಗಿಲ್ಲ. ಭಜನಾ ಪದಗಳನ್ನು, ತತ್ವಪದಗಳನ್ನು, ಗುರುವಿನ ಸ್ತುತಿಯನ್ನು ಕಲಿಸಿದರೆ ಮಾತ್ರ ಭಾರತ ದೇಶದ ದಿವ್ಯ ಸನಾತನ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಸಿನಿಮಾ ಹಾಡು ಹಾಡಿದ್ರಿ ಅಂದ್ರೆ ನಾಳೆ ನೀವು ದೇಹ ಬಿಟ್ಟಾಗೂ ಸಿನಿಮಾ ಹಾಡು ಹಾಡ್ತಾರೆ ಅವರು. ಹಂಗಾಗಬಾರ್ದು. ಅವರು ಬಹಳ ಚಲೋ ಸಂಗೀತ ಸುಧೆಯನ್ನು ಉಣಿಸ್ಲಾಕ ನಿಮಗೆ ಅಲ್ಲಿದಿಂದ ಬಂದಾರ. ಅಂಥವ್ರ ಸಂಗೀತವನ್ನು ಕೇಳ್ರಿ, ಬಹಳ ಅಪರೂಪ ಅಂತ ಹೇಳ್ತಾ ಮಹಾರಾಜರಿಗೆ ಮತ್ತೊಮ್ಮೆ ವಂದಿಸಿ ಸದ್ಗುರುಗಳ ಶ್ರೀಚರಣಗಳಲ್ಲಿ 2 ನುಡಿಗಳು ಸಮರ್ಪಿತ.